ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ಮಾತನ್ನ ಕೇಳುತ್ತಿದ್ದರೆ ಇದನ್ನ ಎಂದಿಗೂ ಒಂದು ಸಾಮಾನ್ಯವಾದ ಕಾಕತಾಳೀಯ ಅಥವಾ ತಾನಾಗಿಯೇ ನಡೆದ ಘಟನೆ ಎಂದು ಭಾವಿಸಬೇಡಿ. ಏಕೆಂದರೆ ಬ್ರಹ್ಮಾಂಡದ ನಿಯಮದಲ್ಲಿ ಹಾಗೂ ಪರಮೇಶ್ವರನ ಈ ದಿವ್ಯ ಸಂಕಲ್ಪದಲ್ಲಿ ಯಾವುದೂ ಸುಮ್ಮನೆ ಸಂಭವಿಸುವುದಿಲ್ಲ. ಕಾಲದ ಚಕ್ರ ತಿರುಗುತ್ತಿದ್ದಂತೆ ನಮ್ಮ ಜೀವನದಲ್ಲಿ ದೊಡ್ಡ ತಿರುವು ಅಥವಾ ಮಹತ್ತರವಾದ ಪರಿವರ್ತನೆ ಬರಬೇಕಾಗಿದ್ದಾಗ ಮಹಾದೇವನು ಯಾವುದೋ ಒಂದು ಮಾಧ್ಯಮದ ಮೂಲಕ ನಮಗೆ ಸೂಕ್ತವಾದ ದಿವ್ಯ ಸಂಕೇತಗಳನ್ನು ಕಳುಹಿಸಿಕೊಡುತ್ತಾನೆ. ಬಹುಶಃ ಇಂದು ನೀವು ಕೇಳಲಿರುವ ಈ ಮಾತುಗಳು ನಿಮ್ಮ ಮನಸ್ಸಿನ ಆಳದಲ್ಲಿ ಉದುಗಿರುವ ಯಾವುದೋ ಒಂದು ಅಸ್ಪಷ್ಟ ಭಾವನೆಗೆ ಅಥವಾ ವರ್ಷಗಳಿಂದ ಉತ್ತರವಿಲ್ಲದೆ ಉಳಿದು ಹೋದ ಒಂದು ಅಪೂರ್ಣ ಸಂಬಂಧಕ್ಕೆ ನೇರವಾಗಿ ತಲುಪಬಹುದು. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಎಷ್ಟೇ ಪ್ರಯತ್ನಿಸಿದರೂ, ಕಾಲದ ಜೊತೆಗೆ ಎಲ್ಲವನ್ನ ಮರೆಯಲು ಯತ್ನಿಸಿದರು, ನಿಮ್ಮ ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತವಾಗಿರುವ ಆ ಹಳೆಯ ನೆನಪಿನ ಬಾಗಿಲನ್ನು ಇಂದು ಕಾಲ ಮತ್ತೆ ತಟ್ಟುತ್ತಿದೆ. ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಎಂದಾದರೂ ಕಾಡಿದೆಯೇ? ಯಾರು ನನ್ನನ್ನು ಸಂಪೂರ್ಣವಾಗಿ ಮರೆತು ದೂರಾಗಿದ್ದರು ಅವರು ಮತ್ತೆ ನನ್ನನ್ನು ನೆನಪಿಸಿಕೊಳ್ಳಲು ಸಾಧ್ಯವೇ? ಮುರಿದು ಬಿದ್ದ ಒಂದು ಹಳೆಯ ಬಂಧ, ಮುಕ್ತಾಯವಾದ ಅಧ್ಯಾಯ ಮತ್ತೆ ಹೊಸ ಜೀವ ಪಡೆದುಕೊಳ್ಳಲು ಸಾಧ್ಯವೇ? ಇಂದು ಗ್ರಹಗಳ ಒಂದು ಸ್ಥಿತಿ, ವಿಶ್ವದ ತರಂಗಗಳು ಹಾಗೂ ಕಾಲದ ಚಕ್ರ ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಅಪರೂಪದ ಸಂಕೇತವನ್ನ ತೋರಿಸುತ್ತೆ. ಇದು ಹಳೆಯ ಪ್ರೀತಿ, ಅರ್ಧಕ್ಕೆ ನಿಂತು ಹೋದ ಬಂಧಗಳು, ಹೇಳಲಾಗದ ಭಾವನೆಗಳು ಮತ್ತು ದಿಢೀರನೆ ಎದುರಾಗಬಹುದಾದ ಸಂಪರ್ಕದ ಒಂದು ಸೂಚನೆ. ಆದರೆ ನೆನಪಿಡಿ, ಈ ಒಂದು ಪಯಣದ ಅತ್ಯಂತ ದೊಡ್ಡ ರಹಸ್ಯ ಮತ್ತು ನಿಗೂಢ ಸತ್ಯ ಅಡಗಿರುವುದು ಮುಕ್ತಾಯದ ಹಂತದಲ್ಲಿ. ಆದ್ದರಿಂದ ಈ ಒಂದು ಗಂಭೀರ ವಿಶ್ಲೇಷಣೆಯನ್ನ ಅರ್ಧದಲ್ಲೇ ಬಿಟ್ಟು ಹೋಗುವ ತಪ್ಪು ಎಂದಿಗೂ ಮಾಡಬೇಡಿ. ನಿಮ್ಮ ರಾಶಿ ಸಿಂಹವಾಗಿದ್ದು, ನಿಮ್ಮ ಭೂತಕಾಲದಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿ ಇದ್ದು ಅವರ ನೆನಪು ಇಂದಿಗೂ ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಮಿಡಿತವನ್ನು ಉಂಟು ಮಾಡುತ್ತಿದ್ದರೆ, ಈ ಒಂದು ಆಧ್ಯಾತ್ಮಿಕ ಮಾತುಗಳು ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದು. ಆರಂಭಕ್ಕೂ ಮುನ್ನ ಈ ಒಂದು ಮಹಾದೇವನ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಇರಲಿ ಎಂದು ಮನಪೂರ್ವಕವಾಗಿ ನಾನು ಪ್ರಾರ್ಥಿಸುತ್ತೇನೆ. ಆದಷ್ಟು ಜಾಗರೂಕರಾಗಿ ಪ್ರತಿಯೊಂದು ಮಾತನ್ನು ಪೂರ್ಣ ಗಮನವಿಟ್ಟು ಆಲಿಸಿ. ಸಿಂಹ ರಾಶಿ ಎಂದರೆ ಸ್ವಯಂ ಸೂರ್ಯನ ನಾಯಕತ್ವ ಹಾಗೂ ರಾಜಸಿಕ ಗುಣ ಹೊಂದಿರುವ ರಾಶಿ. ನಿಮ್ಮ ಸ್ವಭಾವದಲ್ಲಿ ಒಂದು ಅದ್ಭುತವಾದ ಆತ್ಮವಿಶ್ವಾಸ, ಉದಾರತೆ ಹಾಗೂ ಪ್ರಾಮಾಣಿಕತೆ ಇದೆ. ನೀವು ಯಾರನ್ನಾದರೂ ಒಮ್ಮೆ ನಿಮ್ಮವರೆಂದು ಸ್ವೀಕರಿಸಿದರೆ ಅವರ ಜೊತೆ ಅತ್ಯಂತ ನಿಷ್ಠೆಯಿಂದ, ಪ್ರೀತಿಯಿಂದ ನಡೆದುಕೊಳ್ತೀರಿ. ಅವರ ಈ ಒಂದು ಸುಖ ದುಃಖಗಳಲ್ಲಿ ಬೆನ್ನೆಲುಬಾಗಿ ನಿಲ್ತೀರಾ. ಆದರೆ ಸಿಂಹ ರಾಶಿಯವರ ಜೀವನದ ಬಹುದೊಡ್ಡ ದುರಂತವೇನು ಗೊತ್ತೇ? ನೀವು ಪ್ರೀತಿಸುವಾಗ ಅಂದರೆ ಎಷ್ಟು ಆಳವಾಗಿ ಪ್ರೀತಿಸುತ್ತೀರೋ ಅದೇ ಸಂಬಂಧ ಮುರಿದು ಬಿದ್ದಾಗ ಅದರ ಗಾಯ ಮತ್ತು ನೆನಪುಗಳು ನಿಮ್ಮ ಅಂತರಂಗದಲ್ಲಿ ಅಷ್ಟೇ ಸುದೀರ್ಘ ಕಾಲ ಉಳಿದು ಬಿಡುತ್ತೆ. ಹೊರಗಿನ ಜಗತ್ತಿಗೆ ನೀವು ಸಿಂಹದಂತೆ ಗಂಭೀರವಾಗಿ, ಗಟ್ಟಿಯಾಗಿ, ಯಾರಿಗೂ ಬಗ್ಗದಂತೆ ಕಾಣಿಸಬಹುದು. ಆದರೆ ನಿಮ್ಮ ಆಂತರಿಕ ಮನಸ್ಸಿನ ಆಳದಲ್ಲಿ ನಿಮ್ಮದೇ ಆದ ಒಂದು ಸೂಕ್ಷ್ಮ ಪ್ರಪಂಚವಿದೆ. ಅಲ್ಲಿ ಕೆಲವು ನೆನಪುಗಳು ಎಂದಿಗೂ ಮಾಸುವುದಿಲ್ಲ. ಬ್ರಹ್ಮಾಂಡದ ಗ್ರಹಗಳ ಇಂದಿನ ಚಲನೆ ಏನು ಹೇಳುತ್ತಿದೆ ಎಂದರೆ, ಮುಂಬರುವ ದಿನಗಳಲ್ಲಿ ಸಿಂಹರಾಶಿಯವರ ಜೀವನದಲ್ಲಿ ಭೂತಕಾಲಕ್ಕೆ ಸೇರಿದ ಅಥವಾ ಹಿಂದೆ ದೂರವಾಗಿದ್ದ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಬಾಗಿಲನ್ನು ತಟ್ಟುವ ಸೂಚನೆಗಳು ಇವೆ. ಈ ಸಂಪರ್ಕವು ಹೇಗೆ ಬೇಕಾದರೂ ಆಗಿರಬಹುದು. ದಿಢೀರನೆ ಬರುವ ಒಂದು ಮೊಬೈಲ್ ಸಂದೇಶ ಅಥವಾ ಫೋನ್ ಕಾಲ್, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹಠಾತ್ ಚಟುವಟಿಕೆ ಅಥವಾ ಸಂಪರ್ಕ, ಅಥವಾ ನೀವಿಬ್ಬರಿಗೂ ಪರಿಚಿತರಾದ ಒಬ್ಬ ಸಾಮಾನ್ಯ ಸ್ನೇಹಿತರ ಮೂಲಕ ಬರುವ ಸುದ್ದಿ.
ಆದರೆ ಇಲ್ಲೇ ಅತ್ಯಂತ ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ಆ ವ್ಯಕ್ತಿ ಮತ್ತೆ ನಿಮ್ಮತ್ತ ಮುಖ ಮಾಡುತ್ತಿರುವುದು ನಿಜವಾದ ಪಶ್ಚಾತ್ತಾಪದಿಂದಲೇ, ತಮ್ಮ ತಪ್ಪಿನ ಅರಿವಾಗಿ, ನಿಮ್ಮ ಮೌಲ್ಯವನ್ನು ತಿಳಿದುಕೊಂಡೆ, ಅಥವಾ ಕೇವಲ ತಮ್ಮ ಹಿಂದಿನ ಏಕಾಂಗಿತನ ಮತ್ತು ಸ್ವಾರ್ಥದ ಪರಿಸ್ಥಿತಿಯಿಂದಾಗಿ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆಯೇ? ಇದೇ ಒಂದು ಆ ಮಹಾ ರಹಸ್ಯ. ಕಾಲ ನಿಮ್ಮ ಮುಂದೆ ತಂದಿಡಲಿರುವ ಅತ್ಯಂತ ದೊಡ್ಡ ಪರೀಕ್ಷೆ ಇದು. ಪ್ರತಿಯೊಬ್ಬ ವಾಪಸ್ ಬರುವ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಒಳ್ಳೆಯದೇ ತರುತ್ತಾನೆ ಎಂದೇನೂ ಇಲ್ಲ. ಹಾಗಾಗಿ ಬರುವ ವ್ಯಕ್ತಿಯ ಮನಸ್ಸಿನಲ್ಲಿರುವುದು ನಿಜವಾದ ಪ್ರೀತಿಯೋ ಅಥವಾ ಕೇವಲ ತಾತ್ಕಾಲಿಕ ಭಾವನೆಯೋ ಎಂಬುದನ್ನು ಗುರುತಿಸುವುದು ಹೇಗೆ ಎಂಬುದನ್ನು ನಾವು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಹಳೆಯ ಅಧ್ಯಾಯ ಮತ್ತು ಕಾಲದ ಒಂದು ರಹಸ್ಯ. ಕೆಲವೊಮ್ಮೆ ಜೀವನದಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಏನೆಂದರೆ, ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಏಕೆ ಹೋದ? ಬದಲಾಗಿ ಒಂದು ವೇಳೆ ಕಾಲ ಮತ್ತೆ ಅವರನ್ನು ನಮ್ಮ ಎದುರಿಗೆ ತಂದು ನಿಲ್ಲಿಸಿದರೆ ನಮ್ಮ ಹೃದಯ ಅದನ್ನು ಸ್ವೀಕರಿಸಲು ಸಿದ್ಧವಿದೆಯೇ ಎಂಬುದು. ಕಳೆದ ಕೆಲವು ದಿನಗಳಿಂದ ನಿಮಗೆ ಅನಿಸುತ್ತಿರಬಹುದು, ಯಾವುದೇ ಕಾರಣವಿಲ್ಲದೆ ಹಳೆಯ ಹೆಸರೊಂದು ಮನಸ್ಸಿನಲ್ಲಿ ಪದೇ ಪದೇ ಸುಳಿದಾಡುತ್ತಿರಬಹುದು. ಹಳೆಯ ಫೋಟೋವೊಂದನ್ನು ಹಠಾತ್ತಾಗಿ ನೋಡಿದಂತಾಗುವುದು, ಯಾವುದೋ ಹಳೆಯ ಹಾಡನ್ನು ಕೇಳಿದಾಗ ಹೃದಯ ಒಂದು ಕ್ಷಣ ನಿಂತಂತಾಗುವುದು, ಅಥವಾ ನಾನು ಎಲ್ಲವನ್ನ ಮರೆತು ಮುಂದೆ ಸಾಗಿದ್ದೇನೆ ಎಂದು ನೀವು ನಿಮಗಷ್ಟೇ ಹೇಳಿಕೊಂಡರೂ ಮನಸ್ಸಿನಿಂದ ಒಂದು ಸಣ್ಣ ಮೂಲೆಯಲ್ಲಿ ಇಂದಿಗೂ ಯಾವುದೋ ಒಂದು ಅಸ್ಪಷ್ಟ ಉತ್ತರಕ್ಕಾಗಿ ಕಾಯುತ್ತಿರುವ ಒಂದು ಭಾವನೆ. ಇದು ಕಾಕತಾಳೀಯವೇ ಅಲ್ಲವೇ ಅಲ್ಲ. ಸಿಂಹ ರಾಶಿಯವರೇ, ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರವಾದ ತಕ್ಷಣ ಅವರ ನೆನಪುಗಳು ತಕ್ಷಣವೇ ಅಳಿಸಿ ಹೋಗುವುದಿಲ್ಲ. ಕಾಲವು ಕೇವಲ ಆದ್ಯತೆಗಳನ್ನು ಬದಲಾಯಿಸುತ್ತದೆ ಹೊರತು ಆತ್ಮದ ಆಳದಲ್ಲಿ ಬರೆದ ನೆನಪುಗಳನ್ನಲ್ಲ. ಹಿಂದೆ ನಡೆದ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಿ. ಒಬ್ಬ ವ್ಯಕ್ತಿ ತನ್ನ ಜೀವನದ ಅತ್ಯಂತ ಸತ್ಯವಾದ ಸಂಬಂಧವನ್ನು ಕಳೆದುಕೊಂಡಿದ್ದ. ಅವನು ಆ ಸಂಬಂಧಗಳನ್ನುಳಿಸಿಕೊಳ್ಳಲು ತುಂಬ ಪ್ರಯತ್ನಿಸಿದ, ಸಂದೇಶಗಳನ್ನು ಕಳುಹಿಸಿದ, ಕ್ಷಮೆ ಕೇಳಿದ, ಕಾಯ್ದು ಕುಳಿತ. ಆದರೆ ಎದುರಿನಿಂದ ಸಿಕ್ಕಿದ್ದು ಕೇವಲ ಮೌನ ಮತ್ತು ನಿರ್ಲಕ್ಷ್ಯ. ಕೊನೆಗೆ ಅವನು ಎಲ್ಲವೂ ಮುಗಿಯಿತು, ಇದು ನನ್ನ ವಿಧಿ ಎಂದು ಒಪ್ಪಿಕೊಂಡು ಮುಂದೆ ಸಾಗಿದ. ಆದರೆ ತಿಂಗಳುಗಳು ಕಳೆದ ನಂತರ, ವರ್ಷಗಳು ಉರುಳಿದ ನಂತರ ಹಠಾತ್ತಾಗಿ ಒಂದು ದಿನ ಅದೇ ವ್ಯಕ್ತಿಯಿಂದ ಕೇವಲ 2 ಶಬ್ದಗಳ ಸಂದೇಶ ಬಂತು. ಹೇಗಿದ್ದೀಯಾ? ಆ 2 ಶಬ್ದಗಳು ಕೇವಲ ಕುಶಲ ಪ್ರಶ್ನೆಯಾಗಿರಲಿಲ್ಲ. ಅದು ಅರ್ಧಕ್ಕೆ ಮುಚ್ಚಿಹೋಗಿದ್ದ ಕಥೆಯ ಬಾಗಿಲನ್ನು ಮತ್ತೆ ತೆರೆಯುವ ಯತ್ನವಾಗಿತ್ತು. ಆದರೆ ಪ್ರತಿಯೊಂದು ಕಥೆಯು ಹೀಗೆಯೇ ಮುಕ್ತಾಯಗೊಳ್ಳುತ್ತದೆಯೇ? ಖಂಡಿತ ಇಲ್ಲ. ಏಕೆಂದರೆ ವಾಪಸ್ ಬರುವುದು ಎಂದರೆ ಮತ್ತೆ ಒಂದಾಗುವುದು ಎಂದರ್ಥವಲ್ಲ. ಕೆಲವೊಮ್ಮೆ ಕಾಲ ನಮಗೆ ಕೇವಲ ಪಾಠ ಕಲಿಸಲು ಹಳೆಯ ಕಥೆಗಳನ್ನು ಮರುಕಳಿಸುತ್ತೆ. ಜೀವನದಲ್ಲಿ ನೈಜ ಅನುಭವ ಮತ್ತು ಭಾವನೆಗಳ ಒಂದು ತಾರ್ಕಿಕ ಪರೀಕ್ಷೆ ಅಂತಲೇ ಅನ್ಬಹುದು. ಅನೇಕ ಬಾರಿ ನಾವು ಮಾಡುವ ದೊಡ್ಡ ತಪ್ಪು ಏನೆಂದರೆ, ಎದುರಿನವರಿಂದ ಸಿಗುವ ಸಣ್ಣ ಸುಳಿವು ಅಥವಾ ಸಂದೇಶವನ್ನು ತಕ್ಷಣವೇ ಅವರು ಮತ್ತೆ ನನ್ನ ಜೀವನಕ್ಕೆ ಸಂಪೂರ್ಣವಾಗಿ ಹಿಂತಿರುಗುತ್ತಿದ್ದಾರೆ ಎಂದು ನಂಬಿಬಿಡುವುದು. ಆದರೆ ಆಧ್ಯಾತ್ಮಿಕ ಸತ್ಯ ಹಾಗೂ ಗ್ರಹಗಳ ಚಲನೆ ನಮಗೆ ಏನು ತಿಳಿಸುತ್ತದೆ ಗೊತ್ತೇ? ಪ್ರತಿಯೊಂದು ನೆನಪು ಈ ಒಂದು ಆಹ್ವಾನವಲ್ಲ. ಕೆಲವು ನೆನಪುಗಳು ಕೇವಲ ನಿಮ್ಮ ಅಂತರಂಗದಲ್ಲಿ ಇನ್ನೂ ಗುಣವಾಗದ ಈ ಒಂದು ಗಾಯವಿದೆಯೇ, ಅಥವಾ ನೀವು ಮಾನಸಿಕವಾಗಿ ಭಾವನಾತ್ಮಕವಾಗಿ ಪಕ್ವಗೊಂಡಿದ್ದೀರಾ ಎಂದು ಪರೀಕ್ಷಿಸಲು ಮಾತ್ರ ಬರುತ್ತೆ. ವಯೋವೃದ್ಧರೊಬ್ಬರು ಅತ್ಯಂತ ಸುಂದರವಾದ ಮಾತೊಂದನ್ನು ಹೇಳುತ್ತಿದ್ದರು. ಒಂದು ಸಂಬಂಧ ಕೇವಲ ದೈಹಿಕ ಆಕರ್ಷಣೆ ಅಥವಾ ಸ್ವಾರ್ಥದ ಮೇಲೆ ನಿಂತಿದ್ದರೆ ಕಾಲದ ಹರಿವಿನಲ್ಲಿ ಅದು ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಆದರೆ ಒಂದು ಸಂಬಂಧದಲ್ಲಿ ಆಳವಾದ ಅನಾವರಣಗೊಳ್ಳದ ಅಸ್ಪಷ್ಟ ಭಾವನೆಗಳು ಉಳಿದಿದ್ರೆ ಕಾಲ ಅದನ್ನು ಅಳಿಸಿಹಾಕುವ ಬದಲಿಗೆ ವರ್ಷಗಳು ಕಳೆದಂತೆ ಮತ್ತೆ ಮತ್ತೆ ನೆನಪಿಸುತ್ತೆ. ಆದರೆ ಈ ನೆನಪು ಎರಡೂ ಬದಿಗಳಲ್ಲಿ ಒಂದೇ ರೀತಿಯಾಗಿ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಈ ಗಿಲ್ಟ್ ಅಥವಾ ತಪ್ಪಿತಸ್ಥ ಭಾವನೆಯಿಂದ ಆ ನೆಪವನ್ನು ಮರೆಯಲು ಯತ್ನಿಸುತ್ತಿರಬಹುದು. ಇನ್ನೊಬ್ಬ ವ್ಯಕ್ತಿ ನಿಜವಾದ ಅನುಭವದಿಂದ ಕಾಯುತ್ತಿರಬಹುದು. ಕಾಲವು ಅಂತಹ ಒಂದು ವಿಚಿತ್ರ ಹಂತಕ್ಕೆ ಇಬ್ಬರನ್ನ ತಂದು ನಿಲ್ಲಿಸುತ್ತೆ. ಅಲ್ಲಿ ಇಬ್ಬರ ಮೌನವು ಪರಸ್ಪರ ಸಂವಹನ ನಡೆಸಲು ಪ್ರಾರಂಭಿಸುತ್ತೆ. ಈ ಸಮಯದಲ್ಲಿ ಸಿಂಹರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಜೀವನದಲ್ಲಿಯೂ ಈ ಒಂದು ಪರಿಸ್ಥಿತಿ ಬಂದಿರಬಹುದು. ನೀವು ನಾನು ಪೂರ್ತಿಯಾಗಿ ಬದಲಿ ಬಿಟ್ಟಿದ್ದೇನೆ, ಹಳೆಯ ಘಟನೆಗಳಿಂದ ಹೊರಬಂದಿದ್ದೇನೆ ಎಂದು ಸ್ವಯಂ ಘೋಷಿಸಿಕೊಂಡಾಗ
ಸರಿಯಾಗಿ ಅದೇ ಸಮಯದಲ್ಲಿ ಹಳೆಯ ನೆನಪೊಂದು ಹಠಾತ್ತಾಗಿ ಮತ್ತೆ ಉದ್ಭವಿಸುತ್ತೆ. ಇದಕ್ಕೆ ಕಾರಣ ಏಕೆಂದರೆ ಜೀವನವು ಮೊದಲು ವ್ಯಕ್ತಿಯನ್ನಲ್ಲ, ಬದಲಾಗಿ ಆ ವ್ಯಕ್ತಿಯ ಸುತ್ತಲಿರುವ ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ. ಹಿಂದೆ ಯಾವ ಬಾಂಧವ್ಯಕ್ಕೆ, ಯಾವ ಪ್ರೀತಿಗೆ ಅವರು ಬೆಲೆ ಕೊಡಲಿಲ್ವೋ, ಕಾಲಕ್ರಮೇಣ ಅವರಿಗೆ ಆ ಪ್ರೀತಿಯ ನಿಜವಾದ ಮೌಲ್ಯವನ್ನು ಅರ್ಥೈಸುತ್ತೆ. ಜಗತ್ತಿನ ಈ ಕಟು ಸತ್ಯಗಳು ಎದುರಾದಾಗ ಅವರಿಗೆ ತಮ್ಮ ಹಳೆಯ ನಿರ್ಧಾರಗಳ ಮೇಲೆ ಪಶ್ಚಾತ್ತಾಪವಾಗಲು ಶುರುವಾಗುತ್ತೆ. ಆದರೆ ಪ್ರತಿಯೊಂದು ಪಶ್ಚಾತ್ತಾಪವು ಪುನರ್ಮಿಲನವಾಗುವುದಿಲ್ಲ. ಕೆಲವು ಪಶ್ಚಾತ್ತಾಪಗಳು ಕೇವಲ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಜೀವನ ಪೂರ್ತಿ ಹೊರಬೇಕಾದ ಭಾರವಾಗಿ ಉಳಿದು ಬಿಡುತ್ತೆ. ಈ ಎರಡನೆಯ ಅಂದರೆ ಆಳವಾದ ನೈಜ ಕಥಾನಕ ಹಾಗೂ ಪರಿವರ್ತನೆಯ ಒಂದು ಸಂಕೇತ. ನಿಮಗೊಂದು ನೈಜ ಉದಾಹರಣೆ ನೀಡ್ತೇನೆ. ವರ್ಷಗಳ ಕಾಲ ಪರಸ್ಪರ ದೂರವಿದ್ದ ಇಬ್ಬರು ವ್ಯಕ್ತಿಗಳಿದ್ರು. ಇಬ್ಬರೂ ಕೂಡ ತಮ್ಮ ತಮ್ಮ ಜೀವನದಲ್ಲಿ ಮುಂದೆ ಹೋಗಲು ಸಕಲ ಪ್ರಯತ್ನ ಮಾಡ್ತಾನೆ ಇದ್ರು. ಇನ್ನು ಎಂದಿಗೂ ನಾವಿಬ್ಬರು ಹಿಂದೆ ತಿರುಗಿ ನೋಡುವುದು ಸಾಧ್ಯವಿಲ್ಲ ಎಂದು ಇಬ್ಬರು ಗಟ್ಟಿಯಾಗಿ ನಂಬಿದ್ರು. ಆದರೆ ಬ್ರಹ್ಮಾಂಡದ ಸಂಕೇತ ಮತ್ತು ನಿಯಮವೇ ಬೇರೆಯಾಗಿತ್ತು. ಒಂದು ದಿನ ಅವರಲ್ಲೊಬ್ಬರು ತಮ್ಮ ಹಳೆಯ ಪುಸ್ತಕಗಳೇ ಆಗಿರಲಿ, ಈ ಡೈರಿಗಳು ಸ್ವಚ್ಛಗೊಳಿಸುತ್ತಿದ್ದಾಗ ಹಳೆಯ ಕಾಗದದ ತುಂಡೊಂದು ಸಿಕ್ಕಿತು. ಅದರಲ್ಲಿ ಅತ್ಯಂತ ಸರಳವಾದ ಕೆಲವು ಸಾಲುಗಳನ್ನು ಬರೆಯಲಾಗಿತ್ತು. ಈ ಹೊರಗಿನ ಜಗತ್ತಿಗೆ ಆ ಸಾಲುಗಳು ತೀರಾ ಸಾಮಾನ್ಯವಾಗಿದ್ದವು. ಆದರೆ ಅದನ್ನು ಬರೆದ ವ್ಯಕ್ತಿಯೇ, ಇಡೀ ಪ್ರಪಂಚವೇ ಆ ಸಾಲುಗಳಲ್ಲಿ ಅಡಗಿತ್ತು. ಆ ಕ್ಷಣದಲ್ಲಿ ಅವರಿಗೆ ಮೊದಲ ಬಾರಿಗೆ ಅರಿವಾಯಿತು. ಯಾವ ಸಂಬಂಧವನ್ನು ಅವರು ಸತ್ತು ಹೋಯಿತು ಎಂದು ಭಾವಿಸಿದ್ರೋ ಅದು ಅವರ ಅಂತರಂಗದ ಆಳದಲ್ಲಿ ಇಂದಿಗೂ ಉಸಿರಾಡುತ್ತಿತ್ತು. ಸಿಂಹರಾಶಿಯವರೇ, ನೀವು ನಿಮ್ಮ ಜೀವನವನ್ನು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಯಾವುದೇ ಕಾರಣವಿಲ್ಲದೆ ಹಳೆಯ ಸ್ಥಳವೊಂದರ ನೆನಪು ಬರುವುದು, ಯಾವುದೋ ಹಳೆಯ ಸುಗಂಧ, ನಿರ್ದಿಷ್ಟ ಹವಾಮಾನ ಅಥವಾ ಹಳೆಯ ದಿನಾಂಕ ನಿಮ್ಮ ಹೃದಯದ ಬಡಿತವನ್ನು ಒಮ್ಮೊಮ್ಮೆ ಹೆಚ್ಚಿಸುವುದು. ಜನರು ಇದನ್ನು ಕೇವಲ ಯಾದೃಚ್ಛಿಕ ಘಟನೆ ಅಥವಾ ಕಾಕತಾಳೀಯ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ನಿಮ್ಮ ಅಂತರಂಗವು ನೀವು ಬಲವಂತವಾಗಿ ಮುಚ್ಚಿಹಾಕಿದ್ದ, ಆದರೆ ಅರ್ಥೈಸಿಕೊಳ್ಳದ ಆ ಹಳೆಯ ಅಧ್ಯಾಯಗಳನ್ನು ನಿಮಗೆ ನೆನಪಿಸುತ್ತಿದೆ. ಇಲ್ಲಿ ನೀವು ಅತ್ಯಂತ ಗಂಭೀರವಾಗಿ ಗ್ರಹಿಸಬೇಕಾದ ವಿಷಯವೊಂದು ಇದೆ. ಪ್ರತಿಯೊಂದು ನೆನಪಿನ ಅರ್ಥವು ವಾಪಸ್ ಬರುವುದಿಲ್ಲ. ಪ್ರತಿಯೊಂದು ಈ ಒಂದು ವಾಪಸಾತಿಯ ಅರ್ಥ ಮತ್ತೆ ಒಂದಾಗಿ ಜೀವಿಸುವುದಿಲ್ಲ. ಹಲವು ವರ್ಷಗಳ ಕಾಲ ಉತ್ತರಕ್ಕಾಗಿ ಕಾಯುತ್ತಿದ್ದ ಒಬ್ಬ ಮಹಿಳೆಯ ಕತೆ. ಆಕೆ ಎಂದಿಗೂ ಯಾರ ಮೇಲೆಯೂ ದೂರು ಹೇಳಲಿಲ್ಲ, ಸೇಡು ತೀರಿಸಿಕೊಳ್ಳಲು ಹೋಗಲಿಲ್ಲ. ತನ್ನ ಜೀವನವನ್ನು ತಾನು ಶಾಂತವಾಗಿ ಕಟ್ಟಿಕೊಳ್ಳುತ್ತಾ ಸಾಗಿದಳು. ಆದರೆ ಒಂದು ಸಾಯಂಕಾಲ ಅಪರಿಚಿತ ಸಂಖ್ಯೆಯಿಂದ ಒಂದು ಸಂದೇಶ ಬಂದಿತು. ಬಹುಶಃ ನಾನು ತುಂಬ ತಡ ಮಾಡಿಬಿಟ್ಟೆ ಅನಿಸುತ್ತೆ. ಆ ಸಂದೇಶವನ್ನು ಓದಿದ ತಕ್ಷಣ ಆಕೆಯ ಕಣ್ಣಿನಲ್ಲಿ ನೀರು ಬಂತು. ಆದರೆ ಆ ಕಣ್ಣೀರು ಆ ವ್ಯಕ್ತಿ ವಾಪಸ್ ಬಂದನೆಂಬ ಸಂತೋಷಕ್ಕಲ್ಲ, ಬದಲಾಗಿ ಇಷ್ಟು ವರ್ಷಗಳ ನಂತರ ತನ್ನ ಮೌನಕ್ಕೆ ಕಡೆಗೂ ಸೂಕ್ತ ಗೌರವ ಸಿಕ್ಕಿತಲ್ಲ ಎಂಬ ಆಂತರಿಕ ಮುಕ್ತಿಗೆ. ಈ ಕ್ಷಣದಲ್ಲಿ ಎದುರಾದ ಪ್ರಶ್ನೆ, ಹಳೆಯ ನೋವಿಗೆ ಮತ್ತೆ ಬಾಗಿಲು ತೆರೆಯಬೇಕೇ ಅಥವಾ ಕಾಲ ಅದನ್ನು ಎಲ್ಲಿ ತಂದಿಟ್ಟಿದೆಯೋ ಅಲ್ಲೇ ಬಿಟ್ಟು ಪ್ರಬುದ್ಧತೆಯಿಂದ ಮುಂದೆ ಸಾಗಬೇಕೇ? ಇದೇ ಪ್ರಶ್ನೆ ಇಂದು ನಿಮ್ಮ ಎದುರಿಗೂ ಇದೆ. ಈ ಆಂತರಿಕ ಸ್ಥಿರತೆ ಬ್ರಹ್ಮಾಂಡದ ಈ ಒಂದು ನಿರ್ಧಾರ. ಕಾಲವು ಕೇವಲ ಕ್ಯಾಲೆಂಡರ್ನ ಹಳೆಗಳನ್ನು ಬದಲಾಯಿಸುವುದಲ್ಲ, ಅದು ಮನುಷ್ಯನ ಆತ್ಮವನ್ನೇ ಪರಿವರ್ತಿಸುತ್ತೆ. ಯಾವ ಸಂಬಂಧವು ಕೇವಲ ಅಭ್ಯಾಸ ಅಥವಾ ಆಕರ್ಷಣೆ ಮೇಲೆ ನಿಂತಿರುತ್ತೋ ಅದು ಕಾಲಕ್ರಮೇಣ ಮುಸುಕಾಗಿ ಹೋಗುತ್ತೆ. ಆದರೆ ಯಾವ ಸಂಬಂಧವು ಆತ್ಮದ ಆಳವನ್ನು ಸ್ಪರ್ಶಿಸುತ್ತದೆಯೋ ಅದರ ಒಂದು ಪ್ರತಿಧ್ವನಿ ವರ್ಷಗಳು ಕಳೆದರೂ ಅಂತರಂಗದಲ್ಲಿ ಕೇಳಿಸುತ್ತಲೇ ಇರುತ್ತೆ. ಆದಾಗ್ಯೂ ಕೇಳಿಸುವ ಪ್ರತಿಯೊಂದು ಪ್ರತಿಧ್ವನಿಯ ಹಿಂದೆಯೂ ಓಡುವುದು ಬುದ್ಧಿವಂತಿಕೆಯಲ್ಲ. ಜೀವನ ಕೆಲವೊಮ್ಮೆ ನಮಗೆ ಒಂದೇ ಒಂದು ವಿಷಯವನ್ನು ಸ್ಪಷ್ಟವಾಗಿ ತೋರಿಸಲು ಬಯಸುತ್ತೆ. ನೀವು ಭೂತಕಾಲದಲ್ಲಿದ್ದಕ್ಕಿಂತ ಈಗ ಅತ್ಯಂತ ಶಕ್ತಿಶಾಲಿಯಾಗಿದ್ರಿ ಮತ್ತು ಪ್ರಬುದ್ಧರಾಗಿದ್ದೀರಿ. ಕಳೆದ ಕೆಲವು ದಿನಗಳಿಂದ ನಿಮಗೆ ನಿಮ್ಮ ಅಂತರಂಗದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತಿದ್ದರೆ, ಹಳೆಯ ನೋವನ್ನು ನೆನಪಿಸಿಕೊಂಡಾಗ ಈಗ ಮೊದಲಿನಂತೆ ಕಿರಿಕಿರಿ ಅಥವಾ ರೋದನೆ ಆಗದೆ ಒಂದು ರೀತಿಯ ಮೌನ, ಸಾಂತ್ವನ ಸಿಗುತ್ತಿದ್ದರೆ ಇದನ್ನು ಸಾಮಾನ್ಯವೆಂದು ಭಾವಿಸಬೇಡಿ. ಏಕೆಂದರೆ ವಿಧಿಯು ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯಕ್ಕೆ ಶಾಶ್ವತವಾದ ಮುಕ್ತಾಯ ಬರೆಯಲು
ಅಥವಾ ಸಂಪೂರ್ಣವಾಗಿ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಸಿದ್ಧಗೊಳಿಸಿದೆ. ಎಷ್ಟೋ ಜನರು ವಾಪಸ್ ಬರುವಿಕೆಗಾಗಿ ಕಾಯುತ್ತಾ ತಮ್ಮ ವರ್ತಮಾನದ ಈ ಒಂದು ಸುಂದರ ಕ್ಷಣಗಳನ್ನು ಸಂತೋಷವನ್ನು ಕಳೆದುಕೊಳ್ತಾರೆ. ಆದರೆ ಇನ್ನು ಕೆಲವರು ಯಾವುದೇ ನಿರೀಕ್ಷೆ ಇಲ್ಲದೆ ತಮ್ಮ ವ್ಯಕ್ತಿತ್ವವನ್ನು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾ ಸಾಗುತ್ತಾರೆ. ಆಶ್ಚರ್ಯವೆಂದರೆ ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಪವಾಡಗಳು ಮತ್ತು ಬದಲಾವಣೆಗಳು ನಡೆಯುವುದು ಇಂತಹ ವ್ಯಕ್ತಿಗಳ ಬಾಗಿಲಲ್ಲಿಯೇ. ಹಾಗಾದರೆ ಯಾರು ನಿಮ್ಮನ್ನು ಮರೆತಿದ್ರೋ ಅವರ ಮನಸ್ಸಿನಲ್ಲಿ ಮತ್ತೆ ನಿಮ್ಮ ನೆನಪು ಜಾಗೃತಗೊಳ್ಳಲು ಸಾಧ್ಯವೇ? ಉತ್ತರ ಅಂದರೆ ಸ್ಪಷ್ಟವಾಗಿದೆ, ಹೌದು, ಖಂಡಿತ ಸಾಧ್ಯ. ಆದರೆ ಅವರು ನಿಜವಾಗಿ ವಾಪಸ್ ಬಂದರೆ ಅದು ಕೇವಲ ತಮ್ಮ ಏಕಾಂಗಿತನವನ್ನು ಪೂರ್ಣಿಸಿಕೊಳ್ಳಲು ಅಥವಾ ನಿಜವಾದ ಅಂತರಂಗದ ಪಶ್ಚಾತ್ತಾಪದಿಂದಲೋ ಎಂಬುದನ್ನು ಗುರುತಿಸುವುದು ಹೇಗೆ? ಇದರ ಈ ಅಕೈರು ರಹಸ್ಯ ಮತ್ತು ಅಂತಿಮ ದಿವ್ಯ ಮಾರ್ಗದರ್ಶನ ಈಗ ನಾವು ನೋಡ್ತಾ ಹೋಗೋಣ. ಈ ಪಯಣದ ಅತ್ಯಂತ ಪ್ರಮುಖ ಹಾಗೂ ಮಹತ್ತರವಾದ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಯಾರು ನಿಮ್ಮನ್ನ ಒಂದು ಕಾಲದಲ್ಲಿ ನಿರ್ಲಕ್ಷಿಸಿ ಮರೆತು ದೂರಾಗಿದ್ರು ಅವರ ಮನಸ್ಸಿನಲ್ಲಿ ಮತ್ತೆ ನಿಮ್ಮ ನೆನಪು ಮೂಡಿದಾಗ ಅವರು ನಿಜವಾಗಿಯೂ ಬದಲಾಗಿ ವಾಪಸ್ ಬರುತ್ತಿದ್ದಾರೆಯೇ ಅಥವಾ ಕೇವಲ ತಮ್ಮ ಹತಾಶೆಯಿಂದ ಸಂಪರ್ಕಿಸುತ್ತಿದ್ದಾರೆಯೇ ಎಂಬುದನ್ನು ತಿಳಿಯುವುದು ಅತ್ಯಂತ ಅತ್ಯಗತ್ಯ. ಬ್ರಹ್ಮಾಂಡವು ನಮಗೆ ನೀಡುವ ಸೂಕ್ಷ್ಮ ಸಂಕೇತಗಳು ಇಂತಿವೆ. ಈ ನೆನಪುಗಳಿಲ್ಲದ ಜವಾಬ್ದಾರಿ ನಿಜವಾದ ಪಶ್ಚಾತ್ತಾಪದಿಂದ ಬರುವ ವ್ಯಕ್ತಿ ಎಂದಿಗೂ ಹಳೆಯ ಘಟನೆಗಳಿಗೆ ಆ ಸನ್ನಿವೇಶ ಸರಿ ಇರಲಿಲ್ಲ, ನಿನ್ನದೇ ತಪ್ಪಿತ್ತು ಎಂಬ ನೆನಪುಗಳನ್ನು ಹೇಳುವುದಿಲ್ಲ. ಅವರು ತಮ್ಮ ಹಳೆಯ ನಡವಳಿಕೆಯ ಜವಾಬ್ದಾರಿಯನ್ನು ತಾವೇ ಸ್ವೀಕರಿಸುತ್ತಾರೆ. ನಿಮ್ಮ ಆಂತರಿಕ ನೆಮ್ಮದಿಗೆ ಮೊದಲ ಒಂದು ಆದ್ಯತೆ. ಸ್ವಾರ್ಥದಿಂದ ಬರುವ ವ್ಯಕ್ತಿ ನನ್ನನ್ನು ಮತ್ತೆ ಸ್ವೀಕರಿಸು ಎಂದ ತಕ್ಷಣವೇ ಒತ್ತಡ ಹೇರ್ತಾನೆ. ಆದರೆ ಬದಲಾದ ವ್ಯಕ್ತಿ ನಿಮ್ಮ ಕ್ಷಮೆಯನ್ನು, ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಬಯಸುತ್ತಾನೆಯೇ ಹೊರತು ತಕ್ಷಣದ ಹಕ್ಕನ್ನು ಸಾಧಿಸುವುದಿಲ್ಲ. ಮಾತುಗಳಲ್ಲಿ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಮಾಡುವುದಕ್ಕಿಂತ ಅವರ ಸಣ್ಣ ಸಣ್ಣ ನಡವಳಿಕೆಗಳಲ್ಲಿ ನಿರಂತರ ಕಾಳಜಿಯಲ್ಲಿ ಪರಿವರ್ತನೆ ಎದ್ದು ಕಾಣುತ್ತೆ. ಆದರೆ ಸಿಂಹರಾಶಿಯವರೇ, ಇಲ್ಲಿ ಬ್ರಹ್ಮಾಂಡ ನಿಮ್ಮಿಂದ ಬಯಸುವ ಅತ್ಯಂತ ದೊಡ್ಡ ನಿರ್ಧಾರವೇನು ಗೊತ್ತೇ? ಒಂದು ವೇಳೆ ಅವರು ವಾಪಸ್ ಬಂದರೂ ಕೂಡ ಬರದೇ ಇದ್ದರೂ ನೀವು ನಿಮ್ಮ ಹಳೆಯ ನೋವಿನೊಡನೆ ಅವರೊಡನೆ ವ್ಯವಹರಿಸಬಾರದು. ಬದಲಾಗಿ ಕಾಲ ನಮಗೆ ಕಲಿಸಿದ ಪ್ರಬುದ್ಧತೆ ಮತ್ತು ಆತ್ಮಗೌರವದೊಂದಿಗೆ ನಿರ್ಧಾರ ನಾವು ತೆಗೆದುಕೊಳ್ಬೇಕು ಅಷ್ಟೇ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ ಈ ಸಿಂಹರಾಶಿಯವರಿಗೆ. ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಪಾಲಿಸಿ. ಈ ವಿಡಿಯೋ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.